ಡ್ಯಾಡಿ ಕಾಲ್ ಮಾಡ್ತಿದ್ದಾರೆ. ಹಲೋ ಡ್ಯಾಡಿ. ದೀಪ್ತಿ, ಹೇಗಿದೆಯಮ್ಮ? ಹಾ ಡ್ಯಾಡಿ, ನಾನ್ ಚೆನ್ನಾಗಿದ್ದೀನಿ. ಮಮ್ಮಿ ಹೇಗಿದ್ದಾರೆ? ಮಮ್ಮಿನೂ ಚೆನ್ನಾಗಿದ್ದಾರೆ. ಅಜ್ಜಿ ಅಜ್ಜಿ ಊರಿಗೆ ಹೋದ್ರ ಮನೆಯಲ್ಲೇ ಇದ್ದಾರಾ? ಅತ್ತೆ ಇಲ್ಲೇ ಇದಾರಮ್ಮ. ಇನ್ನೇನು ಆದಿತ್ಯ ಮತ್ತೆ ಗೀತಾ ಅವ್ರ ಮನೆಗೆ ಹೋಗಿದಾರಲ್ಲ, ಅವ್ರಿನ್ನ ಬರೋದಕ್ಕೆ ಇನ್ನೂ 1-2-3 ಡೇಸ್ ಆಗುತ್ತೆ. ಹಂಗಾಗಿ ಬೇಜಾರಾಗುತ್ತೆ ಅಂತ ಹೇಳಿ ನಾವೇ ಕಳ್ಸಕ್ ಹೋಗ್ಲಿಲ್ಲ. ಅವರು ಹೋಗ್ತೀನಿ, ತುಂಬಾ ದಿನ ಆಯ್ತು ಬಂದು ಅಂತಿದ್ರು, ನಾವೇ ಇರ್ಸ್ಕೊಂಡಿದೀವಿ. ಇರ್ಲಿ ಬಿಡಿ ಡ್ಯಾಡಿ, ಪರವಾಗಿಲ್ಲ. ಮತ್ತೆ ಇನ್ನೇನ್ ಡ್ಯಾಡಿ ಸಮಾಚಾರ? ಏನಿಲ್ಲಮ್ಮ, ಹಾಗೆ ಮಾತಾಡ್ಸೋಣ ಅಂತ. ಮನೆಯಲ್ಲಿ ಸ್ವೀಟ್ ಇಲ್ದಿರೋದಕ್ಕಂತೂ ಬಿಕೋ ಬಿಕೋ ಅನ್ನುತ್ತೆ. ಸ್ವೀಟಿ ಕೈ ಫೋನ್ ಕೊಡಮ್ಮ, ಸ್ಕೂಲಿಂದ ಬಂದಿದ್ದಾಳಾ? ಇಲ್ಲ ಡ್ಯಾಡಿ, ನಾನು ನೋಡಿಲ್ಲ, ನಾನು ರೂಮಲ್ಲಿ ಇದ್ದೆ. ನೋಡ್ತೀನಿ ಡ್ಯಾಡಿ, ನಾನು ಅವ್ಳು ಬರ್ತಿದ್ದಂಗೆನೆ ನಿಮ್ಗೆ ಕಾಲ್ ಮಾಡಿಸ್ಕೊಡ್ತೀನಿ. ಹೌದಾ, ಸರಿನಮ್ಮ, ಆಯ್ತು. ಅಳಿಯಂದ್ರು ಕೆಲ್ಸಕ್ಕೆ ಹೋಗಿದಾರಾ? ಹೌದ್ ಡ್ಯಾಡಿ. ಸರಿನಮ್ಮ. ಮತ್ತೆ ನಿಮ್ಮ ಅತ್ತೆಯವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಡ್ಯಾಡಿ. ಯಾಕಮ್ಮ, ಏನೋ ಒಂಥರ ಬೇಜಾರಲ್ಲಿ ಆನ್ಸರ್ ಮಾಡ್ದಾಗಿದೆ. ಕೇಳಿದ ಕಷ್ಟ ಉತ್ತರ ಕೊಡ್ತಾ ಇದೀಯ, ಬೇರೆ ಏನು ಮಾತಾಡ್ತಾನೆ ಇಲ್ಲ. ಯಾಕೆ, ಏನಾಯ್ತು? ಹಾಗೇನಿಲ್ಲ ಡ್ಯಾಡಿ, ಮಲ್ಕೊಂಡಿದ್ನಲ್ಲ, ಫೋನ್ ಬಂತು, ರಿಸೀವ್ ಮಾಡ್ಕೊಂಡೆ, ಹಾಗಾಗಿ ಹಾಗೆ ಮಾತಾಡ್ತಾ ಇದ್ದೆ ಅಷ್ಟೇ, ಬೇರೆ ಏನಿಲ್ಲ. ಹೌದಾ, ಸರಿನಮ್ಮ, ಆಯ್ತು. ರೆಸ್ಟ್ ಮಾಡ್ತಿದ್ದೆ ಅನ್ಸುತ್ತೆ. ಸರಿ, ನೀನ್ ರೆಸ್ಟ್ ಮಾಡು. ನಮ್ ಸ್ವೀಟಿ ಬರ್ತಿದ್ದಂಗೆ ಕಾಲ್ ಮಾಡ್ಕೊಡಮ್ಮ ಪ್ಲೀಸ್, ಅವ್ರ ಜೊತೆ ಮಾತಾಡ್ಬೇಕು ಅನಿಸ್ತದೆ. ಸರಿ ಡ್ಯಾಡಿ, ಆಯ್ತು, ಮಾಡ್ಕೊಡ್ತೀನಿ. ಸಾರಿ ಡ್ಯಾಡಿ, ನನ್ನ ಕ್ಷಮಿಸ್ಬಿಡಿ, ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ ನಾನು. ದೀಪ್ತಿಯಮ್ಮ, ಶಾರದಮ್ಮ, ಯಾಕಮ್ಮ ಅಳ್ತಾ ಇದ್ದೀರಾ? ಕಣ್ಣೀರಿಸ್ಕೊಳ್ಳಿ. ಹೆಣ್ಮಕ್ಳು ಮಂಗಳವಾರ ದಿನ ಮನೇಲಿ ಅಳ್ತಾರ? ಅಳ್ಬೇಡಿ ಅಮ್ಮ, ಕಣ್ಣೀರಿಸ್ಕೊಳ್ಳಿ. ಇಲ್ಲ ಶಾರದಮ್ಮ, ಯಾಕೋ ತುಂಬಾ ಬೇಜಾರಾಗ್ತಾ ಇದೆ. ನಮ್ಮಪ್ಪ ಇವಾಗ ತಾನೇ ಕಾಲ್ ಮಾಡಿದ್ರು. ಅವ್ರ ಹತ್ರ ನಾನು ಇಲ್ಲಿ ನಡೆಯೋ ವಿಚಾರ ಏನು ಹೇಳ್ಕೊಂಡಿಲ್ಲ, ಅವ್ರು ತುಂಬಾ ಬೇಜಾರಾಗುತ್ತೆ ಅಂತ. ನನ್ನ ಮತ್ತೆ ಗಿರಿ ಮದ್ವೆಗೆ ಅಪ್ಪ ಅಮ್ಮ ಅವರು ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಬೇಡ, ಎಲ್ಲಾದ್ರೂ ಬೇರೆ ಕಡೆ ಸಂಬಂಧ ನೋಡ್ತೀನಿ ಅಂತ. ನಮ್ ಡ್ಯಾಡಿ ಫ್ರೆಂಡ್ ಒಬ್ರು ಇದ್ರು, ಅವ್ರ ಮಗನೇನೋ ಒಳ್ಳೆಯವರು, ಅವ್ರಿಗೆ ಮಾಡ್ಕೊಡೋಣ ಅಂತ ಡ್ಯಾಡಿ ಯೋಚನೆ ಮಾಡ್ತಿದ್ರು. ಆದ್ರೆ ನನ್ನ ಪರಿಸ್ಥಿತಿ ತುಂಬಾ ಕೆಟ್ಟಾಗಿದ್ದಿದ್ರಿಂದ ಗಿರಿ ಜೊತೆ ಮದ್ವೆ ಆಗ್ಬೇಕಾಯ್ತು. ಅದಕ್ಕೆ ನಾನು ಅವ್ರ ಹತ್ರ ಏನು ಹೇಳ್ಕೊಂಡಿಲ್ಲ. ಆದ್ರೂ ಇನ್ನೇ ನಡೀತಾರದನ್ನ ಸಹಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ ನನ್ ಶಾರದಮ್ಮ. ಬಿಡಿಯಮ್ಮ, ನೀವ್ ಯಾಕದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ನೋಡಿ, ಕತ್ಲಾದ್ಮೇಲೆ ಬೆಳಕು ಬಂದೇ ಬರುತ್ತೆ. ಕೆಟ್ಟ ದಿನಗಳಿದಾವ, ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೆ ದಿನಗಳು ಬರುತ್ತೆ ಮರೆ, ನಾವು ಕುಗ್ಬಾರ್ದಷ್ಟೇನೆ. ಬಿಡಿ, ತಗೊಳ್ಳಿ, ನಾನು ನಿಮ್ಗೆ ಅಂತ ಕಷಾಯ ಮಾಡ್ಕೊಂಡ್ ಬಂದಿದ್ದೀನಿ. ಈ ಕಷಾಯ ಕುಡೀರಿ, ನಿಮ್ ಜ್ವರ ಎಲ್ಲ ಕಮ್ಮಿ ಆಗುತ್ತೆ. ನಮ್ಮ ತಾಯಿ, ಅವ್ರ ತಾಯಿ, ಅವ್ರೆಲ್ಲಾರು ಇದೇ ತರ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ರು. ಜ್ವರ ತುಂಬಾ ಬೇಗ ಕಮ್ಮಿ ಆಗ್ತಾ ಇತ್ತು. ಈಗಿನ ಜ್ವರಗಳೆಲ್ಲಿ ಈ ಕಷಾಯದಿಂದ ಎಲ್ಲ ಕಮ್ಮಿ ಆಗಲ್ಲ. ಅದಕ್ಕೆ ಏನಿದ್ರು ಇಂಗ್ಲಿಷ್ ಮೆಡಿಸನ್ ತಗೋಬೇಕು. ನೋಡಿ ಅಮ್ಮರ, ಇದೊಂದ್ಸರಿ ಕುಡೀರಿ, ನಿಮ್ಗೆ ಜ್ವರ ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ಅವಾಗ ಹೇಳ್ತೀನಿ ನಾನು. ಸರಿ ಶಾರದಮ್ಮ, ಕುಡಿ. ಸರಿ ಅಮ್ಮ, ನಾನು ಒಳಗಡೆ ಅಡ್ಗೆ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನನ್ನ ಕರೀರಿ, ನಾನು ಬರ್ತೀನಿ. ಸರಿ, ಆಯ್ತು. ಶಾರದಮ್ಮ, ನೀನಿರೋದಂತೂ ನನಗೆ ನನ್ನ ತಾಯಿನೂ ನನ್ನ ಜೊತೆಲಿದ್ದಂಗೆ ಅನ್ಸುತ್ತೆ. ನನ್ಗೇನಾದ್ರೂ ನೋವಾಯ್ತು ಅಂದ್ರೆ ಸಮಾಧಾನ ಮಾಡ್ತೀಯಾ, ಬೇಜಾರಲ್ಲಿದ್ರೆ ಏನಾದ್ರೂ ಹೇಳಿ ಖುಷಿ ಪಡಿಸ್ತೀಯಾ. ನೋಡಿ, ಹುಷಾರಿಲ್ಲ ಅಂತ ಅಂದ್ರೆ ಇಷ್ಟೆಲ್ಲ ಕಷಾಯ ಎಲ್ಲ ಮಾಡ್ಕೊಂಡ್ ಬಂದಿದ್ಯಾ. ಯಾರು ಮಾಡ್ತಾರೆ ಹೇಳಿ? ಮನೆ ಕೆಲ್ಸಕ್ಕೆ ಬಂದ್ರೆ ಅವ್ರ ಕೆಲ್ಸ ಆಯ್ತು, ಅವ್ರ ಇದಾಯ್ತು ಅಂತ ಹೇಳ್ಕೊಂಡು ಅಷ್ಟೇ ಮಾಡ್ಕೊಂಡಿರ್ತಾರೆ. ಯಾರು ನಿಮ್ ತರ ಕೇರ್ ಮಾಡಲ್ಲ. ಹಾಗೇನಿಲ್ಲ ಅಮ್ಮವ್ರೆ, ನಾನು ಇಲ್ಲಿ ಕೆಲ್ಸಕ್ಕೆ ಬರ್ಬೋದು, ಆದ್ರೆ ನಮಗೂ ಒಂದು ಮಾನವೀಯತೆ ಅನ್ನೋದಿರುತ್ತಲ್ವಾ. ಮನುಷ್ಯ ಅಂತ ಅಂದ್ಮೇಲೆ ಮಾನವೀಯತೆ ಇರ್ಬೇಕು. ಆದ್ರೆ ಈಗಿನ ಕಾಲದಲ್ಲಿ ಕೆಲವರಿಗೆ ಮಾನವೀಯತೆನ ಸತ್ತೋಗ್ಬಿಟ್ಟಿದೆ. ವಸ್ತುಗಳಿಗೆ ಬೆಲೆ ಕೊಡ್ತಾರೆ, ಆದ್ರೆ ಮನುಷ್ಯನ ಒಂಥರ ಕೀಳ ಕಾಣ್ತಾರೆ. ಹಿಂದೆ ಒಂದ್ ಕಾಲ ಇತ್ತು ಅಮ್ಮವ್ರೆ, ವಸ್ತುಗಳಿಗೆ ಬೆಲೆ ಕಟ್ತಾ ಇದ್ರು, ಮನುಷ್ಯಗಳಿಗೆ ವಿಶ್ವಾಸ ಕೊಡ್ತಾ ಇದ್ರು. ಈಗ ಹಂಗಲ್ಲ, ಇವಾಗ ಮನುಷ್ಯರಿಗೆ ಬೆಲೆ ಕಟ್ತಾರೆ, ವಸ್ತುಗಳನ್ನ ಪ್ರೀತಿಸ್ತಾ ಇದಾರೆ. ಏನು ಮಾಡಕ್ಕಾಗಲ್ಲ, ಮನುಷ್ಯತ್ವ ಸತ್ತೋಗ್ತಾ ಇದೆ. ಕಲಿಯುಗ ಯಾವಾಗಂತಿ ಆಗುತ್ತೆ ಯಾರು ಗೊತ್ತು ಅಮ್ಮವ್ರೆ. ಇವತ್ ನಾವಿದೀವಿ, ನಾಳೆ ಇರ್ತೀವೋ ಇಲ್ವೋ ಯಾರು ಗೊತ್ತು. ಇದ್ದಷ್ಟು ದಿನ ಎಲ್ಲರೂ ನಮ್ಮವ್ರೆ ಅಂತ ಬದುಕಿದ್ರೆ ಎಷ್ಟು ಖುಷಿಯಾಗಿರ್ಬೋದಲ್ವಾ. ನಿಜ, ನೀನ್ ಹೇಳಿದ್ದು 100ಕ್ಕೆ 100 ನಿಜ ಶಾರದಮ್ಮ. ಆದ್ರೆ ನಮ್ಮ ಅತ್ತೆ ನನ್ನ ಶತ್ರು ತರ ಕಾಣ್ತಾಳೆ. ಏನ್ ಮಾಡೋಣ? ನನಗೆ ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಾನು ಇಷ್ಟು ವರ್ಷದಿಂದ ನೋಡ್ತಾನೆ ಇದ್ದೀನಿ. ನೀವ್ ಯಾಕೆ ಅವ್ರಿಗೆ ಎದುರ್ಕೊಳ್ಳೋದು? ನೀವ್ ಹೆದ್ರಿಸ್ ನಿಲ್ಲಿ ಅಮ್ಮವ್ರೆ, ನಿಮ್ಗೆ ಆ ಶಕ್ತಿ ಇದೆ. ನೋಡಿ, ನೀವು ಇನ್ನೂ ಇದೇ ತರ ಇದ್ರೆ ಮುಂದೆ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಇವತ್ತು ಮಾಟ ಮಂತ್ರ ಮಾಡಿಸ್ತೀನಿ ಅಂತ ಎಲ್ಲೋ ಹೋಗಿದ್ದಾರೆ, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿನೇ ಮಾಡ್ತಾರೆ. ನೀವು ಎದುರಿಸ್ತಾ ಇದ್ರೆ ನೀವು ಇದೇ ತರ ಕುಗ್ಗೋಗ್ತೀರಾ ಅಮ್ಮವ್ರೆ. ಹೌದು ಶಾರದಮ್ಮ, ನೀನ್ ಹೇಳಿದ್ ನಿಜಾನೇನೆ. ಅವ್ರು ಸ್ವಂತ ಮಗನ್ ಮೇಲೆ ಮಾಟ ಮಂತ್ರ ಮಾಡ್ಸಕ್ ಹೋಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನನ್ಗೆ ಅದನ್ನ ನಂಬ್ತಿರ್ಲಿಲ್ಲ. ಆದ್ರೆ ನೀವ್ ಹೇಳಿದ್ಮೇಲೆ ನನ್ಗದು ಏನು ಅಂತ ಅರ್ಥ ಆಗ್ತಾ ಇದೆ. ನನ್ ಗಂಟನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಬೀದಿಗೆ ಬೀಳ್ಬೇಕಾಗುತ್ತೆ. ನಾವ್ ಅಪ್ಪ ಅಮ್ಮ ಏನ್ ಬೀದಿಗೆ ಬಿಡಲ್ಲ ಬಿಡಿ, ಆದ್ರೂನು ನನ್ ಗಂಡನ್ ಕಳ್ಕೊಳ್ಳೋದಿಕ್ ನನ್ಗೆ ಇಷ್ಟ ಇಲ್ಲ. ನಾನು ನನ್ ಗಂಡನ ಕಾಪಾಡ್ಕೋತೀನಿ. ಇಷ್ಟು ದಿನ ಇವ್ರ ದ್ವೇಷ ನನ್ ಮೇಲೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ ಮೇಲಿರೋ ದ್ವೇಷಕ್ಕೆ ನನ್ ಗಂಡನ್ನ ಈ ತರ ಬಳಸ್ಕೊತಿದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ.
ಸರಿ ಅಮ್ಮವ್ರೆ, ನನ್ಗೆ ಅನ್ಸಿದ್ದನ್ನು ಹೇಳಿದ್ದೀನಿ. ಇನ್ ಮುಂದೆ ನೀವೇ ನೋಡ್ಕೋಬೇಕು. ಅಲ್ ಶಾಂತಕ್ಕ, ನಾಳೆ ದೀಪಾವಳಿ ಹಬ್ಬ ಬೇರೆ ಐತೆ, ಕೆರಕ್ಲಿ ಬೇರೆ ಪೂಜಿಸ್ಬೇಕು. ಅದು ಹೂವು ಎಲ್ಲ ತರ್ಲೇ ಇಲ್ಲ ಕಣೆ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಯಪ್ಪ ಒಂದ್ ತರತ್ತೆ ಒಂದ್ ಬಿಡುತ್ತೆ ನೋಡು. ಅಲ್ ಶಾಂತಕ್ಕ, ನಾಳೆ ದೀಪಾವಳಿ ಹಬ್ಬ ಬೇರೆ ಐತೆ, ಕೆರಕ್ಲಿ ಬೇರೆ ಪೂಜಿಸ್ಬೇಕು. ಅದು ಹೂವು ಎಲ್ಲ ತರ್ಲೇ ಇಲ್ಲ ಕಣೆ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಯಪ್ಪ ಒಂದ್ ತರತ್ತೆ ಒಂದ್ ಬಿಡುತ್ತೆ ನೋಡು. ಅಯ್ಯೋ, ನಮ್ಮನೇಲಿ ಆತರ ತೊಂದ್ರೆ ಏನಿಲ್ಲ ಕಣೆ. ನಮ್ ಗೌಡ್ರಿದ್ದಾರಲ್ಲ, ಬೆಳಿಗ್ಗೆ ಎದ್ದೆಟ್ಟಗ್ಲೇ ಹೋಯ್ತಾರೆ ಹೊಲ್ದತ್ರಕ್ಕೆ. ಅದ್ ಏನೇನ್ ಬೇಕು ಎಲ್ಲಾನು ಅವರೇ ಕಿತ್ಕೊಂಡ್ ಬಂದ್ಬಿಡ್ತಾರೆ. ಈ ಸಣ್ಣ ಚೆಂಡು ಹೂವು ಬರುತ್ತಲ್ಲ, ನಮ್ ಹಿತ್ಲಲ್ಲೇ ಬೇಜಾನಾಗಿದ್ದು ಹರಿದಿಟ್ಟಿದೀನಿ, ಬೇಕಿ ನಿಂಗೊಂದೆರಡು ಕೊಟ್ಟೆ ತಗೊಂಡೋಗು. ಅಲ್ಲ ಕಣ್ ಶಾಂತಕ್ಕ, ನೀನ್ ಆದ್ರೂ ಮಾತ್ರ ಭಾರಿ ಮೋಸ ಬಿಡವ. ಇದ್ಯಾಕ್ಲ ಹಿಡ್ಬಿಟ್ಟು ಹಿಂಗಂತ ಇದೀಯಾ? ಮತ್ತೆ ಇನ್ನೇನಕ್ಕ, ನಾನು ಇಲ್ಲಿ ನಿಂತಿದ್ದೀನಿ, ನನ್ಗೊಂದಿಷ್ಟು ಚೆಂಡು ಕೊಡ್ತೀನಿ ತಗೊಂಡೋಗು ಅಂತ ಹೇಳಿದ್ರೆ ಬೇಡ ಅಂತೀನಿ ನಾನು. ನಿನ್ ಫ್ರೆಂಡ್ ಮಾತ್ರ ಹೇಳ್ತಾ ಇದೀನ ತಗೊಂಡೋಗುವಂತೆ ಅಂತ. ಅಯ್ಯೋ, ಅದಕ್ಕೇನಂತೆ ನೀನೊಂದೆರಡು ತಗೊಂಡೋಗು ಅಂತವ. ಅದ್ ಏನಾಗಿತ್ತು ಗೊತ್ತಾ, ಹೋದ ವರ್ಷ ಈ ಹಾರ ಗೀರ ಎಲ್ಲ ಹಾಕಿದ್ವಲ್ಲ, ಆ ಚೆಂಡು ಹೂದೆಲ್ಲಾನು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಗೊಬ್ಬರ ಆಗ್ಲಿ ಅಂದ್ಬಿಟ್ಟು ಹಿಂಗೆ ಎರ್ಚಿದ್ದೆ. ಆ ಹೂವೆಲ್ಲನೂ, ಆ ಹೂವೆಲ್ಲ ಬೀಜ ಬಂದ್ಬಿಟ್ಟು ಗಿಡ ಉಟ್ಕೊಂಡ್ಬಿಟ್ಟವ್ ನೋಡ್ರೆ. ಅವ್ ಏನ್ ಬೇಜಾನ್ ಗಿಡ, ಬರೀ ಹಿತ್ಲೆಲ್ಲ ಅದೇ ಇದ್ದು. ಅಂತೂ ಏನ್ ಬಿಡ್ತಾರ ನಮ್ಮವ್ರ ಹೆಣ್ಮಕ್ಳು. ಅಯ್ಯೋ, ಅತ್ತಿಂದೊಬ್ರು ಇತ್ತಿಂದೊಬ್ರು ಆ ಬೇರೆ ಸಂದಿಲೆಲ್ಲ ಬಂದು ಕಿತ್ಕೊಳಕ್ ಬಂದಿದ್ರು. ನಾನೇ ಯಾಕೆ ನಾವೇನ್ ಪೂಜೆ ಮಾಡೋದಿಲ್ವೇನು, ಎಲ್ಲ ನೀವು ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ಅಂದೆ. ಸರಿ ಆಯ್ತು ಅಂದ್ಬಿಟ್ಟು ಎಲ್ಲ ಮುಟ್ಟು ಹೋಗೋರೆ. ಈಗ ಅದನ್ನೇ ಹರಿದಿಟ್ಟಿದೀನಿ, ತಗೊಂಡೋಗಿ ನೀನೊಂದೆರಡು ತಗೊಂಡೋಗಿ ಕೆರಕ್ಲು ಪೂಜಿಸ್ರಿ. ವರ್ಷಕ್ಕೊಂದ್ ದೀಪಾವಳಿ ಹಬ್ಬದಲ್ಲೇನು ಕೆರಕ್ಲು ಪೂಜಿಸ್ಲಿಲ್ಲ ಅಂತಂದ್ರೆ ಹೆಂಗದು? ಆಯ್ತು ಬಿಡ್ಸ ಅಂತಕ್ಕ, ತಗೊಂಡೋಗನ. ಓಹೋ, ಏನಪ್ಪ ಇದು, ನಮ್ಮ ಮನೆ ಮುಂದೆ ಮಹಿಳಾ ಮಣಿಗಳೆಲ್ಲ ಸಂಘ ಸೇರ್ಬಿಟ್ಟಿದ್ದಾರೆ. ಏನಪ್ಪ ಸ್ವಾಮಿ, ಬರೀ ಕೈಯಲ್ಲಿ ಬರ್ತಾ ಇದೀಯಾ? ಮನೆ ಗಳಿಯಂದ್ರು ಬಂದವ್ರೆ, ಏನಾದ್ರು ಸ್ಪೆಷಲ್ ಆಗಿ ತಗೊಂಡ್ಬರ್ಬೇಕು ತಾನೆ? ಏನು, ಬಾವ ಬಂದಿದಾರಾ? ಹ್ಞೂ ಕಣ, ನಿಮ್ ಭಾವನೂ ಗೀತಾನು ಬಂದಿದ್ದಾರೆ. ನಿನ್ನೆ ಹೇಳಿದ್ನಲ್ಲ ನಾಳೆ ಬರ್ತಾರೆ ಅಂತ, ಮರ್ತ್ಬಿಟ್ಟ? ಅಯ್ಯೋ ಅಮ್ಮ, ನನ್ ಕೆಲ್ಸದ ಗಡಿಬಿಡಿ ಮೇಲೆ ಇವತ್ತು ನೆನಪೇ ಆಗ್ಲಿಲ್ಲಮ್ಮ. ಎಂತ ಕೆಲ್ಸ ಆಗೋಯ್ತು, ಬರೀ ಕೈಯಲ್ಲಿ ಬಂದ್ಬಿಟ್ಟಲ್ಲ. ಮೊದ್ಲೇ ಒಂದು ಫೋನ್ ಆದ್ರೂ ಮಾಡ್ಬೇಕಾನೆ, ನೀನು ಏನಾದ್ರೂ ತಗೊಂಡ್ಬರ್ತಿದ್ದೆ. ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ. ಈಗ ಊಟ ಮಾಡಿ ಒಳಗಡೆ ಕೂತಾರೆ, ಹೋಗ್ ಮಾತಾಡ್ಸೋಗು. ಸರಿನಮ್ಮ, ಆಯ್ತು. ಸರಿ ಶಾಂತಕ್ಕ, ಹಾಗಾದ್ರೆ ನಾನು ಬರ್ತೀನಿ, ಮನೆ ಹತ್ರ ಕೆಲ್ಸ ಐತೆ. ಅದೇ ಇದು ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ರಲ್ಲ, ಇದ್ರ ಬಗ್ಗೆ ಅಲ್ಲಿ ಹಳ್ಳಿ ಹೆಂಗಸರ ಜೊತೆ ಸ್ವಲ್ಪ ಮಾತಾಡ್ತೀನಿ, ಏನ್ ಹೇಳ್ತಾರೆ ನೋಡೋಣ. ಹಂಗೇನಾದ್ರೂ ಆಯ್ತು ಎಲ್ಲ ಸರ್ ಮಾಡಬಿಡೋಣ ಅಂತಂದ್ರೆ ಸ್ಟಾರ್ಟ್ ಮಾಡಬಿಡೋಣ ಬಿಡು. ಹೆಂಗಿದ್ರು ಈ ಸರಿ ದೀಪಾವಳಿ ಹಬ್ಬದಲ್ಲಿ ಹೆಂಗೋ ನಮ್ ಜೀವನದಲ್ಲಿ ಒಂದ್ ಹೊಸ ಬೆಳಕು ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಹೌದ್ ಕಣ್ ಜಂಜಕ್ಕ, ನೀವ್ ಹೇಳಿದ್ ಕರೆಕ್ಟ್ ನೋಡು. ಈ ಸರಿ ದೀಪಾವಳಿ ಹಬ್ಬದಲ್ಲಿ ನಮ್ ಬಾಳ ಒಂದ್ ಬೆಳಕು ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸರಿ ಆಯ್ತು, ನೋಡಿ ಯಾರು ಬರ್ತಾರೆ ವಿಚಾರಿಸು, ಆಮೇಲೆ ಏನೇನ್ ಮಾಡೋದು ಅಂತ ಪ್ಲಾನ್ ಮಾಡೋಣ. ಮಾತ್ರ ಏನೇ ಆದ್ರೂ ನಾವ್ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು, 4 ಕಾಸು ದುಡ್ಡು ಮಾಡ್ಬೇಕು ನೋಡು. ಈ ಕೂಲಿ ಹೋಗು, ಅದ್ ಮಾಡು ಇದ್ ಮಾಡು, ಏನ್ ಒಂದಿನ ಇದ್ರೆ ಇನ್ನೊಂದಿನ ಕೂಲಿ ಇರಕ್ಕಲ್ಲ. ಸುಮ್ಮನೆ ಹೋಗೋ ವಾಪಸ್ ಬರೋದೇಕೆ? ಅದು ನಿಜನೇ, ಕೂಲಿನ ನಮ್ ಕಡೆ ಜೀವನ ಮಾಡಕ್ಕಾಗಲ್ಲ. ಏನಾದ್ರು ಒಂದ್ ಕೈ ಕೆಲಸ ಮಾಡ್ಕೋಬೇಕು. ನಾನು ವಿಚಾರಿಸ್ತೀನಿ ಬಿಡು, ನನ್ಗೆ ಗೊತ್ತಿರೋ ಹತ್ರ ಎಲ್ಲ ಕೇಳ್ತೀನಿ. ಶಾಂತಕ್ಕ ಜಂಜ ಬಂದ್ಲು ಅಂತ ಏನು ಮಾತಾಡ್ಲಿಲ್ಲ. ಮೊದ್ಲೇ ಅವಳ ಕಿವಿ ತುಂಬಾ ತುಂಬಾ ಸೂಕ್ಷ್ಮ. ಏನಾದ್ರೂ ಸಣ್ಣ ವಿಚಾರ ಮಾತಾಡ್ತಿದ್ರು ಊರಿಗೆಲ್ಲ ಹೇಳ್ಕೊಂಡ್ ಬಂದ್ಬಿಡ್ತಾಳೆ. ಅದಕ್ಕೆ ಬೇಡ ಅಂತೇಳಿ ನಾನು ಸುಮ್ಮನೆ ಆದ. ಶಾಂತಕ್ಕ, ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ಯಾ ಪರಕ್ಕ? ನಾನು ಹೇಳಿದ್ ಸರಿ ಅಂತ ಅನ್ಸಿದ್ರೆ ಆ ತರ ನಡ್ಕೋ. ಇಲ್ಲ ಶಾಂತಕ್ಕ, ನನ್ಗೆ ಆಗದೇ ಇಲ್ಲ ಅಂತ ಅಂದ್ರೆ ನೋಡು ಏನ್ ಮಾಡ್ತೀಯ. ಈಗಿನ ಕಾಲದ ಮಕ್ಳು ಬೇರೆ ಹೇಳಿದ್ ಮಾತು ಕೇಳಕ್ಕಲ್ಲ, ಹುಷಾರು. ನೀನ್ ಹೇಳೋದು ಸರಿನೇ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಓಡ್ಗಿಡೋದ್ರೆ ಏನ್ ಮಾಡ್ಲಿ, ಇರೋನೊಬ್ಬ ಮಕ್ಕಳನ್ನ ಕಳ್ಕೊಂಡು. ನೋಡ್ತೀನಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ ಬಿಡು. ಸರಿ ಆಯ್ತು ಶಾಂತಕ್ಕ, ಹೋಗಿ ಏನಾದ್ರು ಕೆಲ್ಸ ಇದ್ರೆ ಮಾಡ್ಕೋಗು. ಪಾಪ ಸುಮ್ಮನೆ ಒಳಗಡೆ ಇದ್ದಾಳೆ ಕರ್ಕೊಂಬಂದ್ ನಾನೇ ಕೂರ್ಸ್ಕೊಂಡಂಗಾಯ್ತು. ಮನೆಗ್ ಬೇರೆ ಅಳಿಯಂದ್ರು ಮಗಳು ಎಲ್ಲ ಬಂದಿದ್ದಾರೆ. ಸರಿ, ನಾನು ಹಿಂಗ್ ಬರ್ತೀನಿ ಬಿಡು. ಯಾಕ್ಲೆ ಅಷ್ಟೊಂದು ಬೇಜಾರ್ ಮಾಡ್ಕತೀಯ? ಈಗ ನೋಡು, ಈಗ ಚಿನ್ನ ಸೂಜಿ ಅಂತ ಹೇಳ್ಬಿಟ್ಟು ಕಣ್ಣು ಚುಚ್ಕೊಳಕ್ ಆಗೋದಿಲ್ಲ. ನನ್ ಮಗ ಅಂತ ನೀನ್ ಎಷ್ಟೇ ಮೆರ್ಸಿದ್ರುನು ಅವ್ರ ಜೀವನ ಅವ್ರು ಮಾಡ್ಬೇಕು ಅಂತ ಒಂದು ಹೆಜ್ಜೆ ಕಿತ್ತು ಮುಂದೆ ಇಟ್ಬಿಟ್ರು ಅಂತ ಅಂದ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಯೋಚನೆ ಮಾಡು. ಸರಿ ಶಾಂತಕ್ಕ, ಯೋಚನೆ ಮಾಡ್ತೀನಿ ಬಿಡು. ರೀ, ಯಾಕೋ ದೀಪ್ತಿ ತುಂಬಾ ನೆನಪಾಗ್ತಿದ್ದಾಳೆ ರೀ. ನಾವಿಲ್ಲಿ ಬಂದಾಗಿಂದಾನು ಒಂದ್ ಫೋನ್ ಮಾಡ್ಲಿಲ್ಲ, ಏನಿಲ್ಲ. ಒಂದ್ ಫೋನ್ ಅವ್ರು ಮಾಡ್ರಿ, ಮಾತಾಡೋಣ. ಹೌದಲ್ವಾ, ನನ್ಗೂ ನೆನಪಾಗ್ಲಿಲ್ಲ. ಅದಕ್ಕೆ ಹೇಳೋದು ನಿನ್ನಂತ ಚಿನ್ನಂತ ಹೆಂಡತಿ ಇರ್ಬೇಕು ಅಂತ. ಎಲ್ಲಾ ಮನೆಯಲ್ಲೂ ಅತ್ತೆ ಸೊಸೆ ನಾದ್ನಿ ಎತ್ಕೆದು ಜಗಳ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಮನೆಯಲ್ಲಿ ಇನ್ನು ನಾನೇ ನಿನ್ಗೆ ಹಿಂಸೆ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಛೇ ಬಿಡ್ರಿ, ಅದೆಲ್ಲ ನೀವು ಯಾಕೆ ನೆನ್ಪು ಮಾಡ್ಕೋತೀರಾ? ಕೆಟ್ಟ ದಿನಗಳನ್ನೆಲ್ಲ ಮರ್ತ್ ಬಿಡ್ಬೇಕು. ಇನ್ ಮುಂದೆ ಏನೇ ಇದ್ರು ಖುಷಿಯಾಗಿರ್ಬೇಕಷ್ಟೇ. ಆದ್ರೂ ಗೀತಾ, ಐ ಆಮ್ ವೆರಿ ಸಾರಿ. ಅಯ್ಯೋ ಬಿಡ್ರಿ, ಅದೆಲ್ಲ ನಾನು ಎಷ್ಟು ಸರಿ ಅದನ್ನೇ ಹೇಳ್ತೀರಾ. ದೀಪ್ತಿ ಫೋನ್ ಮಾಡಿ ಮಾತಾಡೋಣ. ಸರಿ ಇರು, ಈಗಲೇ ಕಾಲ್ ಮಾಡ್ತೀನಿ. ಗೀತಾ,
ಯಾಕೋ ದೀಪ್ತಿ ಫೋನೇ ತೆಗಿತಾ ಇಲ್ಲ ಕಣೆ. ಹೌದಾ? ಹಾಗೆ ಮಾಡಿಲ್ವಲ್ಲ. ದೀಪಿ ಎಷ್ಟೇ ಬಿಸಿ ಇದ್ರೂ ಫೋನ್ ಎತ್ತಲೇಬೇಕು. ನನ್ನ ಫೋನ್ ಬೇರೆ ಅಡಿಗೆ ಮನೆಯಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಇಲ್ಲಾಂದ್ರೆ ನನ್ನ ಫೋನಲ್ಲೇ ಹೋಗಿ ಮಾಡ್ಬಿಟ್ಟು ಬರ್ತೀನಿ. ನನ್ನ ಫೋನಿಂದ ಮಾಡಿದ್ರೆ ರಿಸೀವ್ ಮಾಡಲ್ವಾ? ಹಂಗೇನಿಲ್ಲ, ಏನೋ ಬಿಸಿ ಇರ್ಬೇಕು ಬಿಡು, ಹೋಗ್ಲಿ ಆಮೇಲೆ ಮಾಡೋಣ ಬಿಡು. ಏನ್ ನಿನ್ ಫೋನಿಂದ ಮಾಡಿದ ತಕ್ಷಣ ರಿಸೀವ್ ಮಾಡ್ಬಿಡ್ತಾಳ? ಹಂಗೇನಾಗಿರಲ್ಲ ರೀ. ಆದ್ರೂ ದೀಪ್ತಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಅವಳಿಲ್ಲ ಅಂತಂದ್ರೆ ಇವತ್ತು ನಾನು ನೀವು ಈ ತರ ಕುತ್ಕೊಂಡು ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಹೌದಾ? ಹೌದು ರೀ. ನೀವು ನನ್ನ ಜೊತೆ ಯಾವಾಗ್ಲೂ ಜಗಳ ಆಡ್ತಿದ್ರಲ್ಲ, ಆ ಟೈಮಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆ ನಾನು ಕುಗ್ದಾಗೆಲ್ಲ ನನಗೆ ಮೋಟಿವೇಶನ್ ಕೊಟ್ರು. ಒಂದ್ ರೀತಿ ದೀಪ್ತಿ ನನಗೆ ಗುರುವಾಗ್ಬಿಟ್ಟಿದ್ಲು ಅಂತ ಅನ್ಕೊಂಬಿಡಿ. ಗುರು ಅವರೇನೇನೆ, ನಾನ್ ಬರೀ ಶಿಷ್ಯ ಅಷ್ಟೇ. ಅವಳು ಹೇಳ್ಕೊಟ್ಟಾಗ ನಾನು ಮಾಡ್ತಾ ಇದ್ದೆ. ಹೇಗೋ ಎಲ್ಲ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ಗೀತಾ ಬಾವಾ, ಯಾವ ಬನ್ನಿ, ಚೆನ್ನಾಗಿದ್ದೀರಾ? ಅಣ್ಣ, ನಿನ್ನ ನೋಡಿ ಎಷ್ಟು ದಿನ ಆಗಿತ್ತು. ನೀನಂತೂ ಒಂದ್ ಫೋನ್ ಮಾಡಲ್ಲಪ್ಪ. ಎಲ್ಲಮ್ಮ ನಿನ್ಗೆ ಗೊತ್ತು, ಸಾವುಕಾರ ಮನೆ ಕೆಲ್ಸಕ್ಕೆ ಹೋಗೋದು ಅಂತ. ಬೆಳಿಗ್ಗೆಯಿಂದ ಸಂಜೆ ಗಂಟ ಮಾಡಿ ಮಾಡಿ ಸಾಕಾಗೋಗುತ್ತೆ ತೆಗಿ. ಏನು ಸಾವುಕಾರ ಮನೆ ಕೆಲ್ಸಕ್ಕೆ ಹೋಗ್ತೀರಾ? ಹೌದು ಬಾವಾ, ಇನ್ನೇನ್ ನಾವು ಓದಿರೋ ಓದಿಗೆ ಯಾರು ಕೆಲ್ಸ ಕೊಡ್ತಾರೆ ಹೇಳಿ? ಅಣ್ಣ ಬಿಡು ಅದೆಲ್ಲ. ನಾನು ಹೋಗು, ಕೈ ಕಾಲ್ ಮುಖ ತೊಳ್ಕೊಂಬರೋಗು. ಈರಮ್ಮ, ಇನ್ನ ಈಗ ಬಂದಿದ್ದೀನಿ, ಆಮೇಲೆ ಬಾವಾ ಏನಾದ್ರು ಬೇಜಾರ್ ಮಾಡ್ಕೊಂಬಿಟ್ಟೆ? ಹಂಗೇನಿಲ್ಲ, ನೀವು ಹೋಗಿ ಕೈಕಾಲ್ ತೊಳ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಸರಿ ಹಂಗಾದ್ರೆ. ಏನು ಗೀತಾ, ಬಾವನ ಕರ್ಕೊಂಡು ಹೊಲ್ದತ್ರ ಎಲ್ಲ ಹೋಗಿ ಬರ್ಬೇಕು ತಾನೆ? ಎಲ್ಲಿ ಅಣ್ಣ, ಹೋಗಕ್ ಆಗ್ಲೇ ಇಲ್ಲ. ಸರಿ ಆಯ್ತು, ನಾನು ಹೋಗಿ ಕೈಕಾಲ್ ತೊಳ್ಕೊಂಬರ್ತೀನಿ, ನೀವು ರೆಡಿಯಾಗಿ ಎಲ್ಲರೂ ಹೊಲ್ದತ್ರ ಹೋಗಿ ಎಲ್ಲ ನೋಡ್ಕೊಂಡು ಓಡಾಡ್ಕೊಂಡ್ ಬಂದ್ಬಿಡೋಣ. ಹಾಗೆ ನಮ್ ತೋಟದಲ್ಲಿ ಎಳ್ನೀರು ತುಂಬಾ ಚೆನ್ನಾಗಿರುತ್ತೆ, ಎಳ್ನೀರು ಕುಡ್ಕೊಂಡು ಹಂಗೆ ಓಡಾಡ್ಕೊಂಡ್ ಬರೋಣ. ವಾವ್, ಸೂಪರ್ ಗೀತಾ. ನನ್ಗಂತೂ ಈ ತರ ವಿಲೇಜ್ ನೇಚರ್ ಗಳಲ್ಲಿ ಓಡಾಡ್ಕೊಂಡ್ಬರೋದು ಅಂದ್ರೆ ತುಂಬಾ ಖುಷಿ. ಸರಿ ಹಾಗಿದ್ರೆ ನಾನ್ ರೆಡಿ ಆಗ್ತೀನಿ. ನಿಮ್ ತೋಟದಲ್ಲಿ ಎಳ್ನೀರು ಕುಡಿಬೇಕು ಅಂತ ತುಂಬಾ ಖುಷಿ ಆಗ್ತಾ ಇದೆ. ನೀವಿಷ್ಟು ಖುಷಿಯಾಗಿ ಬರ್ತೀರಾ ಅಂದ್ರೆ ನಮಗೂ ಖುಷಿನೇನೆ. ಸರಿ ಬಾ, ಹೋಗಿ ಕೈಕಾಲ್ ತೊಳ್ಕೊಂಡ್ ಬರ್ತೀನಿ. ಏನ್ರಿ, ನೀವ್ ಮೊದ್ಲೆಲ್ಲ ನನ್ಗೆ ಹಳ್ಳಿಗ್ ಬರಕ್ಕಾಗಲ್ಲ ಹಾಗೆ ಹೀಗೆ ಅಂತಿದ್ವಿ, ಇವಾಗ ನೋಡಿದ್ರೆ ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದೀರಾ. ಮೊದ್ಲು ನನ್ ತಲೆಗೆ ಮಂಕು ಕೌದಿತ್ತು, ಇವಾಗ ಎಲ್ಲ ಮಂಕು ದೂರ ಆಗ್ಬಿಟ್ಟಿದೆ, ಅದಕ್ಕೆ ಇಷ್ಟು ಖುಷಿಯಾಗಿರೋದು. ಆ ಸಿಟಿಲಿ ಏನೈತೆ ಅದೇ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ಎಲ್ಲ ಪೊಲ್ಯೂಷನ್. ಆದ್ರೆ ಈ ಹಳ್ಳಿನಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ವಾತಾವರಣ. ನನ್ಗಂತೂ ನಿಜವಾಗ್ಲೂ ತುಂಬಾ ಖುಷಿಯಾಗೋಯ್ತು. ಫ್ಯೂಚರ್ ಅಲ್ಲಿ ಒಂದ್ ಮನೆ ತಗೊಂಡು ಇಲ್ಲೇ ವಾಸ ಮಾಡ್ಬಿಡೋಣ ಬಿಡು, ಇಲ್ಲೇ ಪ್ರಾಪರ್ಟಿ ಮಾಡ್ಕೊಂಡು. ಸರಿ ಸರಿ, ಅಣ್ಣ ಬಂದ್ಮೇಲೆ ಹೋಗೊಂದ್ ರೌಂಡ್ ಎಲ್ಲ ಹೊಲ ಎಲ್ಲ ನೋಡ್ಕೊಂಡ್ ಬರೋಣ.